ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಕರ್ನಾಟಕದಲ್ಲಿ ಸರ್ಕಾರದಿಂದ ನಡೆಯುವ ಪ್ರತಿಯೊಂದು ಕೆಲಸಗಳಿಗೆ ಹಾಗೂ ಸರ್ಕಾರದ ಹುದ್ದೆಗೆ ರೇಟ್ ಫಿಕ್ಸ್ ಆಗಿದೆಯಂತೆ. ಇಂಥ ಕೆಲಸಗಳಿಗೆ ಸರ್ಕಾರದ ಮೊಹರು ಹಾಕುವ ಸಹಿ ಕೂಡ ಮಾರಾಟಕ್ಕಿದೆಯಂತೆ. ಸಾರ್ವಜನಿಕ ಮತದಾರರ ದೃಷ್ಟಿಯಲ್ಲಿ ತಮ್ಮ ಜೆಡಿಎಸ್ ಪಕ್ಷದ ಅಸ್ತಿತ್ವ ಹಾಗೂ ತಮ್ಮ ವೈಯಕ್ತಿಕ ರಾಜಕೀಯದ ಲಾಭಕ್ಕಾಗಿ ಕೇಂದ್ರದ ಎನ್ಡಿಎ ಮೈತ್ರಿಕೂಟದ ಪ್ಲಾಟ್ಫಾರ್ಮ್ ಬಳಸಿಕೊಂಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೀಗೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಹೇಳುವ ಮಾತು. ವೀಕ್ಷಕರೇ, ರಾಜ್ಯ ಸರ್ಕಾರದ ವಿರುದ್ಧ ಸಹಿ ಮಾರಾಟ ಮತ್ತು ರೇಟ್ ಫಿಕ್ಸಿಂಗ್ ವಿಚಾರವಾಗಿ ತಮ್ಮ ಮಾತುಗಳ ವರಸೆಯನ್ನ ರಿನ್ಯೂ ಮಾಡಿಕೊಂಡು ಏನೆಲ್ಲ ಆರೋಪಗಳ ಅಸ್ತ್ರ ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಇವತ್ತಿನ ಸಂದರ್ಭದಲ್ಲಿ ಅಂತ ನಾವು ನ್ಯೂಸ್ ರಿವ್ಯೂ ಮಾಡಿ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನ ವೀಕ್ಷಿಸಿ. ಎಳ್ಳು ಬೆಲ್ಲ ಬೀರುವ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಬಿಡಾರ ಹೂಡಿರುವ ಕುಮಾರಸ್ವಾಮಿ ಅವರು ಸರ್ಕಾರದ ಕೆಲಸಗಳಿಗೆ ಫಿಕ್ಸ್ ಮಾಡಿರುವ ರೇಟ್ ಮತ್ತು ಸಹಿ ಮಾರಾಟದ ಕುರಿತು ಭಾರಿ ಆರೋಪಗಳ ವಾಕ್ ಸಮರದ ಅಸ್ತ್ರಗಳನ್ನ ಬೀಸಿದ್ದಾರೆ. ತನ್ನ ಸಹಿ ಮಾರಾಟಕ್ಕಿರಲಿಲ್ಲವಂತೆ, ಸತ್ಯ ಹರಿಶ್ಚಂದ್ರ ತಾನು ಅಂತ ತಾನೇನು ಯಾವತ್ತೂ ಹಾಗೂ ಎಲ್ಲಿಯೂ ಹೇಳಿಕೊಂಡಿಲ್ಲವಂತೆ. ತಾನು ರಾಜ್ಯದಲ್ಲಿ 2 ಅವಧಿಯ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ಅನುಭವ ಹೊಂದಿದ್ದಾರಂತೆ. ಚುನಾವಣೆ ನಡೆಸಲು ಇನ್ನೊಬ್ಬರ ಹತ್ತಿರ ಕೈಚಾಚಲೇಬೇಕಿರುವಂತಹ ಪರಿಸ್ಥಿತಿ ತಮಗಿತ್ತಂತೆ. ಹೀಗಿರುವಾಗಲೂ ಗೆಲುವಿಗಾಗಿ ಅಥವಾ ಅಧಿಕಾರದಲ್ಲಿ ಇರುವುದಕ್ಕಾಗಲಿ ತಾನೆಂದೂ ತನ್ನ ಸರ್ಕಾರ ಮತ್ತು ವೈಯಕ್ತಿಕವಾಗಿ ತನ್ನ ಸಹಿ ಮಾರಾಟಕ್ಕೆ ಇಟ್ಟಿರಲೇ ಇಲ್ವಂತೆ. ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡಿಂದು? ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ. ಇವತ್ತಿನ ರಾಜಕಾರಣ ದುಡ್ಡು ಬೇಕು. ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದಾಗ ಚುನಾವಣೆ ಹಂತದಲ್ಲಿ ಯಾರೋ 4 ಜನ ಬರ್ತಾರೆ, ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ. ಹಾಗಂತೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಸಹಿನ ಮಾರಾಟಕ್ಕೆ ಇಡಕ್ಕಾಗತ್ತಾ? ಆ ಕೆಲಸ ನಾವೆಂದೂ ಮಾಡಿಲ್ಲ. ಇಂದಿನ ಅಧಿಕಾರ ಲಾಲಸಿ ಸರ್ಕಾರ ಜನರಿಗೆ ಮೋಸ ಮಾಡುತ್ತಾ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಸಹಿಯನ್ನೇ ಮಾರಾಟ ಮಾಡಿಕೊಳ್ಳುವ ದಂಧೆಗೆ ಇಳಿದು ಬಿಟ್ಟಿದೆ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೀಗಿದೆ ನೋಡಿ ಕುಮಾರಸ್ವಾಮಿ ಮೊನಚಾದ ಮಾತಿನ ವರಸೆ. ಸರ್ಕಾರದ ಯಾವ ಹುದ್ದೆಗೆ ಎಷ್ಟು ರೇಟ್ ಗೊತ್ತಾ? ರಾಜ್ಯದಲ್ಲಿ ಕಂದಾಯ ಇಲಾಖೆ ಸತ್ಯ ಮಾರ್ಗದಲ್ಲೇ ಸಾಗಿದೆಯಾ? ಬೆಂಗಳೂರಿನ ಉಪವಿಭಾಗಾಧಿಕಾರಿ ಹುದ್ದೆಗೆ ಎಷ್ಟು ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಸೂತ್ರಧಾರಿಗಳು? ಎಷ್ಟು ದರ ಈ ಹುದ್ದೆಗಾಗಿ ಫಿಕ್ಸ್ ಮಾಡಿಕೊಂಡಿದ್ದಾರೆ ಎಂದೆಲ್ಲ ಹೀಗೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಕೆಂಡವಾಗಿ ಬಿಸಿ ಮುಟ್ಟಿಸುವ ಸವಾಲುಗಳ ಸುರಿಮಳೆ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿ ಹುದ್ದೆಗೆ ನಿಗದಿಪಡಿಸಿದ ಹಣವನ್ನು ಯಾರ್ಯಾರಿಗೆ ಹಂಚಲಾಗ್ತಿದೆ ಅಂತ ತನಗೇನು ತಿಳಿದಿಲ್ವೇನು? ಅಭಿವೃದ್ಧಿ ಕಾರ್ಯಗಳನ್ನ 2 ವರ್ಷಗಳಿಂದ ಮೂಲೆಗೆ ದೂಡಿ ಸಾರ್ವಜನಿಕರ ಹಣವನ್ನ ಕೊಳ್ಳೆ ಹೊಡೆಯಲು ಮತ್ತು ಹಣ ಮಾಡುವ ಅಧಿಕಾರಿಗಳಿಗೆ ಅವರು ಬಯಸಿದ ಸ್ಥಾನ ಹಾಗೂ ಹುದ್ದೆಗೆ ತರಲು ಏನೆಲ್ಲ ಅವ್ಯವಹಾರ ಮಾಡುತ್ತಿದೆ ಈ ರಾಜ್ಯ ಸರ್ಕಾರ ಎಂಬುದು ತನಗೆ ತಿಳಿದಿಲ್ಲ ಅಂದುಕೊಳ್ಳುವುದು ಸರ್ಕಾರ ನಡೆಸುವವರ ಮೂರ್ಖತನದ ಲೆಕ್ಕಾಚಾರ. ಅಪ್ಪ, ನಾನು ಡೆಸ್ಪರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೈರೇಗೌಡ್ರೆ, ಅದು ಬಿಟ್ಟುಬಿಡಿ. ಇದಕ್ಕೆ ಹೇಳಪ್ಪ ಉತ್ತರ. ಏನು ನಿಮ್ಮ ಇಲಾಖೆ ಯಾವುದೋ ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ? ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟು ತಗೋತೀರಿ? ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ? ಯಾರ್ಯಾರಿಗೆ ಹೋಗುತ್ತೆ? ಏನೇನು ನಡೆಸ್ತೀರಿ ನಮಗೇನು ಗೊತ್ತಿಲ್ವಾ? ಅದೇನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಚಿ ಏನೇನೋ ಕುಡಿತಂತಲ್ಲ, ಹಂಗಾಗಿದೆ ಈ ಕಾಂಗ್ರೆಸ್ಸಿನ ಜೋಡೆತ್ತುಗಳಾದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಕಥೆ ಎಂದು ದೂರುವ ಕುಮಾರಸ್ವಾಮಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಸರ್ಕಾರ ಎಂದು ಕಾಂಗ್ರೆಸ್ ಆಡಳಿತ ವೈಖರಿಯ ಬಗ್ಗೆ ಹರಿಹಾಯ್ದು ಸಂಕ್ರಾಂತಿಯ ಸಂದರ್ಭದಲ್ಲಿ ಮತ್ತೊಂದು ರಾಜಕೀಯ ಡೊಂಬರಾಟಕ್ಕೆ ಭಾರಿ ಮಾತುಗಳ ಬಾಂಬ್ ಹಾಕಿದ್ದಾರೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, ಅವರ ಪಕ್ಷದ ಗುತ್ತಿಗೆದಾರರೇ, ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡ್ಬೇಕಂತೆ. ಹಿಂದೆ ಅವನ ಪಿಡಿಒ ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ ಪಿಡಿಒರನ್ನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು ಎಲ್ಲಿದೆ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದೆ ಹೇಳ್ತಾರೆ, ಇದು ಹೇಳ್ತವೆ. ಏನೋ ಮಾನ ಮರ್ಯಾದೆ ಇದೆ ಅವರಿಗೆ. ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡ? ಇತಿಮಿತಿ ಬೇಡ ಇದಕ್ಕೆ? ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ? ಯಾತಕ್ಕೆ ಆತ್ಮಹತ್ಯೆಗಳು ನಡೀತಾವೆ? ರೈತರ ಆತ್ಮಹತ್ಯೆ ನೋಡ್ತಾ ಇದ್ದೋ. ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ, ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ. ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ? ನೀವೇನೆಂತೀರಿ? ಇದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಪೊಲಿಟಿಕಲ್ ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.